ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮೋಸ ಮಾಡಿ ಶಿಕ್ಷೆ ಅನುಭವಿಸಿದವರಿಗಿಂತ ಸಹಾಯ ಮಾಡಿ ಶಿಕ್ಷೆ ಅನುಭವಿಸಿದವರೇ ಹೆಚ್ಚು. ಕನ್ನಡಿ ಸ್ವಚ್ಛವಾಗಿದ್ದಲ್ಲಿ ಪ್ರತಿಬಿಂಬ ಸುಂದರವಾಗಿ ಕಾಣ್ತದೆ. ಅದೇ ರೀತಿ ಮನಸ್ಸು ಸ್ವಚ್ಛವಾಗಿದ್ದಲ್ಲಿ ಜಗತ್ತು ಸುಂದರವಾಗಿ ಕಾಣ್ತದೆ. ಪ್ರೀತಿ ಎಂದರೆ ಕಣ್ಣಲ್ಲಿ ಹುಟ್ಟಿ ಕಣ್ಣೀರಲ್ಲಿ ಅಂತ್ಯವಾಗುವುದಲ್ಲ, ಮನಸ್ಸಿನಲ್ಲಿ ಹುಟ್ಟಿ ಮಣ್ಣಿಗೆ ಹೋಗುವವರೆಗೂ ಇರುವುದೇ ನಿಜವಾದ ಪ್ರೀತಿ. ಯಾರಿದ್ದರೂ ಇಲ್ಲದಿದ್ದರೂ ಜೊತೆಯಾಗಿ ನಿಲ್ಲುತ್ತಾರೆ ನಾವು ನಂಬಿದ ರಾಯರು. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಿನಲ್ಲಿರುವ ದುಃಖವನ್ನು ತಡೆಯುವ ಶಕ್ತಿ ನಮಗಿರಲ್ಲ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವಿದ್ದರೆ ಅಷ್ಟೇ ಸಾಕು. ಯಾರ ಮುಂದೆ ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ. ಮನುಷ್ಯನೇ ಶಾಶ್ವತವಲ್ಲ ಅಂದಮೇಲೆ ನೋವು ಶಾಶ್ವತನ. ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತೆ. ಸಮಯ ಖಂಡಿತ ಬದಲಾಗ್ತದೆ. ಕಾಯುವ ತಾಳ್ಮೆ ನಮಗ್ ಬೇಕಷ್ಟೇ. ಎಲ್ಲವೂ ಇದ್ದರೆ ಬಯಸಿ ಬರ್ತಾರೆ, ಏನು ಇಲ್ಲದಿದ್ದರೆ ಬಣ್ಣ ಬದಲಾಯಿಸಿ ಹೋಗ್ತಾರೆ. ಜೀವನ ಅಂದುಕೊಂಡಷ್ಟು ಸುಲಭವಲ್ಲ. ಕೆಲವೊಮ್ಮೆ ಏನು ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಒಳ್ಳೆಯ ಕೆಲಸ ಮಾಡುತ್ತಾ ಹೋಗು, ಪ್ರತಿಫಲದ ಬಗ್ಗೆ ಯೋಚನೆ ಮಾಡಬೇಡ. ನೀನು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸತ್ಯ ಇದ್ದರೆ ಪ್ರತಿಫಲ ತಾನಾಗಿಯೇ ಒಲಿದು ಬರ್ತದೆ. ಬಲಗೈ ಮಾಡುವ ದಾನ ಎಡಗೈಗೆ ತಿಳಿಯದಂತಿರ್ಲಿ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ನೀನು ಮಾಡುವ ಪುಟ್ಟ ಸಹಾಯವು ಬ್ರಹ್ಮಾಂಡದ ಶಕ್ತಿಯನ್ನು ನಿನ್ನ ಪರವಾಗಿ ನಿಲ್ಲಿಸ್ತದೆ. ಗೌರವಕ್ಕಾಗಿ ಕೆಲಸ ಮಾಡಬೇಡ, ಆತ್ಮ ತೃಪ್ತಿಗಾಗಿ ಬದುಕು. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಕಟ್ತಾರೆ, ಆದರೆ ನೆಮ್ಮದಿ, ನಿದ್ದೆ, ಸಂತೋಷ ಮತ್ತು ಶಾಂತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮನೆಗೆ ಬಂದ ತಕ್ಷಣ ನಿಮಗೆ ನಿಶ್ಚಿಂತೆಯಿಂದ ನಿದ್ದೆ ಬಂದರೆ, ಮನಸ್ಸಿಗೆ ಶಾಂತಿ ಲಭಿಸಿದ್ರೆ ಅದಕ್ಕೆ ಬೆಲೆ ಕಟ್ಟುವುದು ಸಾಧ್ಯವಿಲ್ಲ. ಇವನ್ನು ಸಂಪಾದಿಸಿಕೊಳ್ಳುವುದು ದೊಡ್ಡ ಸಾಧನೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟೊಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.